Hi, hello, namaskara, elrigu, welcome back to my YouTube channel, Vijay Saundarya Vlogs. Friends, ಇವತ್ತು ನೋಡ್ತಾ ಇದ್ದೀರಾ ಆಲ್ರೆಡಿ ಚಾಯ್ ವೃದ್ಧಿ ಇನ್ನೊಂದು ವೃದ್ಧಿ ಆಗಿರೋ ಅಂತ ನಮ್ಮ ಒಂದು ಫ್ರಾಂಚೈಸಿ ಓಪನಿಂಗ್ ಡೇ ಕೆಲವೊಂದು ಕ್ಲಿಪ್ಪಿಂಗ್ಸ್ ನಾನು ಶೂಟ್ ಮಾಡಿದ್ದೆ. ಅದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ, ಹಾಗೆ ಎಷ್ಟೊಂದು ಜನಕ್ಕೆ ಚಾಯ್ ವೃದ್ಧಿ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಕೊಡೋಣ ಅಂತ ಇವತ್ತಿನ ವ್ಲಾಗ್ ನ ಮಾಡ್ತಾ ಇದ್ದೀನಿ. ಮೊದಲನೇ ಬಾರಿಗೆ ಯಾರಾದ್ರೂ ನನ್ನ ಈ ಚಾನೆಲ್ ನ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು. ಹಾಗೇನೆ ನಮ್ಮ ಚಾಯ್ ವೃದ್ಧಿ ಬೆಂಗಳೂರಲ್ಲೇ ಎಷ್ಟೊಂದು ಔಟ್ಲೆಟ್ಸ್ ಓಪನ್ ಆಗಿದೆ. ನಿಮ್ಗೇನಾದ್ರೂ ಟೇಸ್ಟ್ ಮಾಡಬೇಕು ಅಂದ್ರೆ ಖಂಡಿತ ನೀವು ವಿಸಿಟ್ ಮಾಡಬಹುದು. ಗೂಗಲ್ ಅಲ್ಲೂ ಹೋಗಿ ಚಾಯ್ ವೃದ್ಧಿ ಅಂತ ಕೊಟ್ರೆ ನಿಮ್ಗೆ ಎಲ್ಲಾ ಲೊಕೇಶನ್ಸ್ ಬಂದಿರುತ್ತೆ. ಸೊ ಅದ್ರಲ್ಲಿ ನಿಮ್ಗೆ ಯಾವ್ದು ಹತ್ರ ಆಗುತ್ತೋ ಅಲ್ಲಿ ಹೋಗಿ ನೀವು ಟೇಸ್ಟ್ ಅನ್ನೋದನ್ನ ಮಾಡಬಹುದು. ನಮ್ದು ಬಂದ್ಬಿಟ್ಟು ಕಂಪ್ಲೀಟ್ ಜಾಗ್ರಿ ಬೇಸ್ಡ್ ಆಗಿ ಹೆಲ್ದಿ ಆಗಿ ನಾವು ಒಂದು ಟೀನ ಸೇಲ್ ಮಾಡೋ ಅಂತ ಒಂದು ಬಿಸ್ನೆಸ್ ಈ ಒಂದು ಚಾಯ್ ವೃದ್ಧಿ. ಸೊ ಈ ಔಟ್ಲೆಟ್ ಓಪನ್ ಆಗಿರೋದು ಒಂದು ಬಸವನಗುಡಿಯಲ್ಲಿ ಹನುಮಂತ ನಗರ್ ಮೇನ್ ಬಸ್ ಸ್ಟಾಪ್ ಹತ್ರನೇ ಇರುವಂತದ್ದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲೊಕೇಶನ್ ಹಾಕಿರ್ತೀನಿ, ಖಂಡಿತ ಹೋಗಿ ವಿಸಿಟ್ ಮಾಡಿ. ಅಂಡ್ ಸ್ಪೆಷಲಿ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಿವೇದಿತಾ ಮೇಡಮ್ಗೆ ಹಾಗೆ ಸಂತೋಷ್ ಸರ್ಗೆ ಚಾಯ್ ವೃದ್ಧಿನ ಚೂಸ್ ಮಾಡಿ ನಮ್ಮ ಒಂದು ಚಾಯ್ ವೃದ್ಧಿ ಫ್ಯಾಮಿಲಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮ ಒಂದು ಈ ಬಿಸ್ನೆಸ್ ವೃದ್ಧಿ ಆಗ್ಲಿ, ನಿಮ್ಮ ಒಂದು ಇಂಪ್ರೂವ್ಮೆಂಟ್ ಚೆನ್ನಾಗಾಗ್ಲಿ, ದೇವರ ಆಶೀರ್ವಾದ ಮಾಡಲಿ ಅಂತ ನಾನು ಕೂಡ ವಿಶ್ ಮಾಡ್ತಿದ್ದೀನಿ. ಹಾಗೆ ಖಂಡಿತ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ ಕೂಡ ವಿಶ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಅಂಡ್ ಆಸ್ ಯೂಶುವಲ್ ಹೋಗಿದ ತಕ್ಷಣ ಎಲ್ಲ ಸೆಟಪ್ ರೆಡಿ ಆಗಿತ್ತು. ಪುರೋಹಿತರು ಕೂಡ ಬಂದು ಪೂಜೆನೆಲ್ಲ ಶುರು ಮಾಡ್ತಿದ್ದಾರೆ. ಅಂಡ್ ಚಾಯ್ ವೃದ್ಧಿ ಪಾಂಪ್ಲೆಟ್ ಎಲ್ಲ ಕೂಡ ಇಟ್ಟು ವಿಶ್ ಮಾಡಿದ್ರು. ಜೊತೆಗೆ ಇನ್ನ ಒಂದು ಸ್ಪೆಷಲ್ ಏನಪ್ಪಾ ಅಂತ ಅಂದ್ರೆ ಅವರ ಒಂದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದಿದ್ರು. ದೇ ವರ್ ಸೋ ಸ್ವೀಟ್, ಎಲ್ಲ ಚೆನ್ನಾಗಿ ಮಾತಾಡಿದ್ರು. ಅಂಡ್ ಮಂಡೇ ಓಪನಿಂಗ್ ಇರೋದ್ರಿಂದ ರೂಪೇಶ್ ಕೂಡ ಬಂದು ಹಾಫ್ ಡೇಗೆ ಅವರು ಆಫೀಸ್ಗೆ ಹೊರಟ್ರು. ಸೊ ಅಂಡ್ ಸ್ಪೆಷಲ್ ಏನು ಅಂದ್ರೆ ನಮ್ಮ ಕಾಲೇಜ್ ಲೆಕ್ಚರರ್ ಕೂಡ ಬಂದಿದ್ರು ನನಗೆ ವಿಶ್ ಮಾಡೋದಕ್ಕೆ. ಅಂಡ್ ಬನ್ನಿ ಈಗ ರಿಬ್ಬನ್ ಕಟ್ಟಿಂಗ್ ಮಾಡಿಸ್ತಾ ಇದೀವಿ. ಸೊ ನೀವು ಕೂಡ ನೋಡಿ ರಾ ವಿಡಿಯೋಸ್ನ ಎಂಜಾಯ್ ಮಾಡಿ. ನಿಮ್ಮ ಮಗಳ ಕೈಯಲ್ಲಿ ಕಟ್ ಮಾಡಿಸಿ, ಅವಳು ಇಟ್ಕೊಳ್ಳಿ ಮಹಾಲಕ್ಷ್ಮಿ. ಇವತ್ತಿನ ದಿನ ಏನು ಚಾಯ್ ವೃದ್ಧಿ ಅಂತ ಒಂದು ದಿನ ಪ್ರಾರಂಭೋತ್ಸವ ಆಗ್ತಾ ಇದೆ. ಇದರಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗಿ ನಾವು ಅನ್ಕೊಂಡಿರೋಂಥ ಕೆಲಸಗಳೆಲ್ಲ ವೃದ್ಧಿಯಾಗಿ ಅಂತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಡಿ. ಓಂ ಧ್ರುವಂದೇ ರಾಜಾವರಣಂ ಧ್ರುವಂದೇ ಬೃಹಸ್ಪತಿ ಧ್ರುವಂತ ಇಂದ್ರ ಚಗ್ನೇಚ್ಛ ರಾಷ್ಟ್ರಂಧಾರಯಂ ಧ್ರುವಂ ಸುಲಗ್ನ ಸಾವಧಾನ ಸುಮೂರ್ತೋ ಸಾವಧಾನ ಶ್ರೀಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ. ಓಂ ದಕ್ಷಿಣೋರಾರುಣಿಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞವದಯೇ ದೈವೈಃ ಸ್ವಸ್ತಿನಸ್ತುನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತು ಭೇಷಜಂ ಚನ್ನೋ ಅಸ್ತು ತ್ರಿಪದೇ ಶಂ ಚತುಷ್ಪದೇ. ಮಾಡಿ ಸರ್, ಇಟ್ಕೊಡಿ. ಒಬ್ಬರು ಕೈ ಇಟ್ಕೋಬೇಕು, ಅದನ್ನ ಒಂದು ಕೈ ಇಟ್ಕೋಬೇಕು ಹಂಗೆ. ಓಂ ಧ್ರುವಂದೇ ರಾಜಾವರಣಂ ಧ್ರುವಂದೇ ಧ್ರುವಂದೇರ ಬೃಹಸ್ಪತಿ ಧ್ರುವಂತ ಇಂದ್ರ ಜಗ್ನೇಚ್ಛ ರಾಷ್ಟ್ರಂಧಾರಯಂ ಧ್ರುವಂ. ಅಮ್ಮ ಬಲಗಾಲ ಇಟ್ಬಿಟ್ಟು ಒಳಗಡೆ ಬಮ್ಮ. ರಿಬ್ಬನ್ ಕಟ್ಟಿಂಗ್ ಎಲ್ಲ ಮುಗಿದ್ಮೇಲೆ ಈಗ ಹಾಲು ಉಕ್ಸೋವಂಥ ಕಾರ್ಯಕ್ರಮ. ಹಾಲು ಹೇಗೆ ಉಕ್ಕುತ್ತೋ ಇವ್ರ ಜೀವನ ಕೂಡ ಅದೇ ರೀತಿ ಹುಕ್ಲಿ ಅಂತ ನಾನು ಆಶಿಸ್ತೀನಿ. ಜೊತೆಗೆ ಅವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಎಲ್ರಿಗೂ ಕಾಂಪ್ಲಿಮೆಂಟ್ರಿ ನಮ್ಮ ಸ್ಪೆಷಲ್ ಜಾಗ್ರಿ ಟೀನ ಸರ್ವ್ ಮಾಡಿದ್ವಿ. ಬಂದಿದ್ದ ಎಲ್ಲ ಕಸ್ಟಮರ್ಸು ತುಂಬಾನೇ ಖುಷಿ ಪಟ್ರು. ಈ ತರ ಟೇಸ್ಟ್ ನಾವು ಎಲ್ಲೂ ಕುಡ್ದಿರ್ಲಿಲ್ಲ, ತುಂಬಾ ಖುಷಿ ಆಯ್ತು ನಮ್ಗೆ. ಸ್ಪೆಷಲಿ ಈ ಹನುಮಂತ ನಗರ್ ಸರೌಂಡಿಂಗ್ಸ್ ಅಲ್ಲಿ ಈ ತರ ಟೀ ಅಂಗಡಿಗಳೇ ಇರ್ಲಿಲ್ಲ ಅಂತೆಲ್ಲ ಹೇಳ್ತಿದ್ರು. ಜೊತೆಗೆ ಪಕ್ಕದಲ್ಲೇ BMS ಕಾಲೇಜ್, ಎಷ್ಟೊಂದು ಜನ ಕಾಲೇಜ್ ಲೆಕ್ಚರರ್ಸ್ ಎಲ್ಲರೂ ಬಂದು ಅವತ್ತು ಟೇಸ್ಟ್ ಮಾಡಿ ಎಲ್ಲರೂ ಒಳ್ಳೆ ರಿವ್ಯೂನ ಕೊಟ್ಟರು. ಸ್ಪೆಷಲಿ ಡ್ರೈವರ್ ಅಂದ್ರೆ ಆಟೋ ಡ್ರೈವರ್ ಅಣ್ಣಂದಿರೋ, ಅವರಂತೂ ಒಳ್ಳೆ ಕೆಲಸ ಮಾಡಿದ್ರಿ ನೀವು ಇಲ್ಲಿ ಓಪನ್ ಮಾಡಿ, ನಮ್ಗಂತೂ ಕಾಯ್ತಿದ್ವಿ ಇಂಥದ್ದು ಯಾವ್ದಾದ್ರು ಬರುತ್ತಾ ಅನ್ಬಿಟ್ಟು ಅಂತ ಹೇಳ್ತಿದ್ರು. ಅದನ್ನೆಲ್ಲ ಕೇಳಿದಾಗ ತುಂಬಾ ಖುಷಿ ಆಗುತ್ತೆ. ಅಂಡ್ ಸ್ಪೆಷಲಿ ನೀವೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ನನಗೆ ಹೇಗೆ ಆಶೀರ್ವಾದ ಮಾಡಿದಿರಾ, ಖಂಡಿತ ನಿವೇದಿತಾ ಮೇಡಮ್ ಹಾಗೆ ಸಂತೋಷ್ ಸರ್ಗೂ ಆಶೀರ್ವಾದ ಮಾಡಿ ಈ ಒಂದು ಬಿಸ್ನೆಸ್ ಚೆನ್ನಾಗಿ ಆಗಲಿ ಅಂತ. ಹಾಗೇನೆ ಬಂದು ಒಂದು ಟೀನ ಕುಡಿದು ನನಗೆ ಟ್ಯಾಗ್ ಮಾಡಿ ಇಲ್ಲಿ ಟೀ ಕುಡಿದಿದ್ದೀವಿ ಅಂತ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಯಾವುದೇ ರೀತಿ ನೀವು ಈ ಥರ ಬಿಸ್ನೆಸ್ನ ಶುರು ಮಾಡಬೇಕು ಅಂದರೆ ನನ್ನ ಸ್ಕ್ರೀನ್ ಮೇಲೆ ನನ್ನ ನಂಬರ್ನ ಹಾಕ್ತಿರ್ತೀನಿ, ಖಂಡಿತ ನೀವು ಕಾಲ್ ಮಾಡಿ ಎಂಕ್ವೈರಿನ ಮಾಡ್ಬೋದು. ಆರಾಮಾಗಿ ಕಮ್ಮಿ ಬಜೆಟಲ್ಲೇ ಒಂದು ಒಳ್ಳೆ ರೆವಿನ್ಯೂ ಅನ್ನೋದನ್ನ ನಾವು ಜನರೇಟ್ ಮಾಡ್ಕೊಳ್ಬಹುದು. ಅಂಡ್ ಬನ್ನಿ ಈಗ ರಾಕ್ ಕ್ಲಿಪ್ಪಿಂಗ್ ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಓಂ ಶ್ರೀ ಕ್ಷೀರ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಮುಲ್ಬಣಂ ನಿಧಾನ ನಿಧಾನ ಚೆಲ್ಬೇಡಿ.
ಸಕ್ಕರೆ ಬೇಡ ಬಿಡಿ. ಕಚ್ಲಾ ಮತ್ತೆ ಎಲ್ಲ ಲೇಡೀಸ್ ಕರೆದ್ಬಿಡಿ. ಹಚ್ಬೇಕಾಗಿತ್ತು ಎಲ್ಲ ಲೇಡೀಸ್ ಕರೆ ಮೋ ಜಾಸ್ತಿ ಹಾಕೊಂಡು ಮೋ ಎಲ್ಲ ಕುಡಿಯೋರು ಚಿಕ್ಕ ಚಿಕ್ಕದಾಗ ಹಾಕಿ. ಆಫ್ ಮಾಡಿಲ್ಲ ಯಾಕಂದ್ರೆ ರಾಜಃ ನಕ್ಷತ್ರ ನಾಗಂ ತದವಿಶೋಸಿಷ್ಟಃ ತೋ ದೇವೇಪಿ ದೀರ್ಘಮಾಯುಃ ಧನಂ ಧಾನ್ಯಮಶಂ ಬಹುಕೀರ್ತಿಲಾಭಂ ತದ ಸಂವತ್ಸರಂ ದೀರ್ಘಮಾಯುಃ ಋಣರೋಗಾದಿಪಾಪಕ್ಷುದ್ರಮೂರ್ತಿತಯಾ ಶೋಕನಶ್ಯತಿ ಮಮ ಸರ್ವಭ ಶ್ರೀ ಮಹಾಗಣಪತಿ ಮಹಾಲಕ್ಷ್ಮಿ ಅನುಗ್ರಹ ಸಿದ್ಧಿದ್ವರ ಕುಲದೇವತ ಆಶೀರ್ವಾದ ಪೂರ್ವಕ ಶ್ರೀ ಛಾಯರುದ್ಧಿ ವ್ಯವಹಾರ ಸ್ಥಳೇನ ಪುತ್ರೋತ್ತರ ಅಭಿವೃದ್ಧಿರಸ್ತು ಯಜಮಾನಸ್ಯ ಆಯುಷ್ಯ ಆರೋಗ್ಯವೃದ್ಧಿರಸ್ತು ತಥಾಸ್ತು. ಒಳ್ಳೆಯದಾಗಿ ಇದರಿಂದ ಏನು ಒಂದು ಛಾಯರುದ್ಧಿಯಿಂದ ಪ್ರಾರಂಭ ಮಾಡ್ತಾ ಇದ್ದೀರಾ, ಇದರಿಂದ ಒಳ್ಳೆ ನಿಮಗೆ ಆಯುಷ್ಯ ಆರೋಗ್ಯ ಮತ್ತು ಪುತ್ರೋತ್ತರ ಅಭಿವೃದ್ಧಿ ಅಂತ ಒಳ್ಳೆಯದಾಗಿ. ನಾನು ಟೀಚರ್ ಬಂದಿದ್ರು ಅಂತ ಅನ್ನಲ್ವಾ, ಅವ್ರು ಬಂದು ನಮ್ಮ ಇಂಜಿನಿಯರಿಂಗ್ ಲೆಕ್ಚರರು. ನಮಗೆ ಇಂಜಿನಿಯರಿಂಗ್ ಅಂದರೆ ಹೈವೇ ಇಂಜಿನಿಯರಿಂಗ್ ತಗೊಳ್ತಾ ಇದ್ರು. ಮಾನಸ ಮೇಡಮ್ ಅಂತ ತುಂಬಾನೇ ಫ್ರೆಂಡ್ಲಿ ಆ್ಯಂಡ್ ನನಗೆ ಎಷ್ಟೊಂದು ವೇಯಲ್ಲಿ ಹೆಲ್ಪ್ ಮಾಡಿದ್ದಾರೆ. ಅಸೈನ್ಮೆಂಟ್ಸಲ್ಲೆಲ್ಲ ಆಗಿರ್ಬೋದು, ಎಕ್ಸಾಮ್ಸ್ಗೆ ಪ್ರಿಪರೇಷನ್ಸಲ್ಲಿ, ಲ್ಯಾಬ್ಸಲ್ಲಿ ಎಲ್ಲದರಲ್ಲೂ. ಆ್ಯಂಡ್ ಅವರೇ ಅಲ್ಲ, ನನಗೆ ಸಿಕ್ಕಿರೋಂಥ ಎಲ್ಲ ಲೆಕ್ಚರ್ಸರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ನನ್ನ ಒಂದು ಒಳ್ಳೆ ವೇಯಲ್ಲಿ ಹೋಗೋಕ್ಕೆ ಗೈಡ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲರೂ ನನ್ನ ಚಾನಲ್ನ ನೋಡ್ತಾರೆ. ಐ ಆಮ್ ಸೋ ಬ್ಲೆಸ್ಡ್ ಅನ್ಸುತ್ತೆ. ಆ್ಯಂಡ್ ಪ್ರತಿ ಸಲಿನೂ ನನ್ನ ಒಂದು ಸೀಕ್ರೆಟ್ ಈ ಥರ ಎಲ್ಲ ಮಾಡಿದೆ ಅಂತ ರಿವೀಲ್ ಮಾಡಿದಾಗ ಅವ್ರ ವಿಡಿಯೋ ನೋಡಿ ನನಗೆ ವಾಟ್ಸಪ್ಪಲ್ಲಿ ಬಂದು ಮೆಸೇಜ್ ಮಾಡೋರು, ಈ ಥರ ಎಲ್ಲ ಮಾಡ್ತಿದ್ದ ನೀನು ಕಳ್ಳಿ ಅಂತೆಲ್ಲ ಹೇಳೋರು, ಹೇಳ್ತಾ ಇದ್ರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನನ್ನ ಲೆಕ್ಚರರ್ಸು ನನ್ನ ವಿಡಿಯೋಸ್ನೆಲ್ಲ ನೋಡಿ ನನ್ನ ಈ ಬಿಸ್ನೆಸ್ ಮಾಡೋದ್ರಲ್ಲಾಗಲಿ ಪ್ರತಿಯೊಂದರಲ್ಲೂ ಮಾಡು ನೀನು ಮಾಡ್ತೀಯಾ ಅಂತ ಒಂದು ಎಂಕರೇಜ್ಮೆಂಟ್ ಕೊಡ್ತಾರಲ್ಲ, ಅದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಈಗ ಏನು ನೋಡ್ತಾ ಇದ್ದೀರಾ ಅದು ನೆಕ್ಸ್ಟ್ ಡೇ ಈವ್ನಿಂಗ್ ಕ್ಲಿಪ್ಪಿಂಗ್ಸು. ಸೊ ಅದು ಮುಗಿಸ್ಕೊಂಡು ನಾನು ಕೂಡ ಆಫೀಸ್ಗೆ ಹೋದೆ. ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡೆ. ನೆಕ್ಸ್ಟ್ ಡೇ ಈವ್ನಿಂಗ್ ನನ್ನ ಫ್ರೆಂಡ್ ದೀಪು ಕಾಲ್ ಮಾಡಿದ್ಲು, ಇದು ಏನು ವೈಭವ್ ಸ್ಟೋರ್ಸ್ಗೆ ಹೋಗೋಣ ಬಾ ಅಂತ. ನಾನಂದೆ ಇಲ್ಲೇ ನಮ್ಮ ಇಂದ್ರನಗರಲ್ಲೇ ಓಪನ್ ಆಗಿದೆ, ಅಲ್ಲೇ ಹೋಗೋಣ ಬಾ ಅಂತಂದೆ. ಅವಳು ಕೋರ್ಮಂಗ್ಲಿಂದ ಇಂದ್ರನಗರ ಬಂದು ನಮ್ಮ ಮನೆಯಿಂದ ಇಂದ್ರನಗರ್ ಜಸ್ಟ್ ಒಂದು 10 ಮಿನಿಟ್ಸಲ್ಲಿ ನಾನು ರೀಚ್ ಆಗ್ಬೋದು. ಸೊ ಹೋಗಿ ನಂದೆಲ್ಲ ಏನಂತಾರೆ ಎಕ್ಸ್ಪೈರಿ ಆಗಿಬಿಟ್ಟಿತ್ತು ನನ್ನ ಮೇಕಪ್ ಐಟಮ್ಸ್ ಎಲ್ಲ. ಇದು ಊಟಕ್ಕೆ ಮುಂಚೆ ತೊಗೊಂಡಿದ್ದು. ನನ್ನ ಮೇಕಪ್ಪೇ ಯೂಸೇ ಮಾಡೋದಿಲ್ಲ, ಹೋಗೋ ರೇರ್ 6 months ಒನ್ಸ್ ಆ ಥರ ಯೂಸ್ ಮಾಡ್ತೀನಿ. ಬಟ್ ನಾನು ಓದೋವಾಗ ಅಂದರೆ ನಾನು ಆ್ಯಂಕರಿಂಗ್ ಮಾಡ್ತಿದ್ನಲ್ವ, ಸೊ ಪಾರ್ಟ್ ಟೈಮ್ ಜಾಬ್, ಆವಾಗ ನಾನು ಮೇಕಪ್ ತುಂಬ ಯೂಸ್ ಮಾಡ್ತಿದ್ದೆ. ಆ್ಯಂಡ್ ನನಗೆಲ್ಲ ಮೇಕಪ್ ಪ್ರಾಡಕ್ಟ್ಸ್ ಬಗ್ಗೆ ಸ್ವಲ್ಪ ನಾಲೆಜ್ ಇತ್ತು. ಈ ನಡುವೆ ನಾನು ಮೇಕಪ್ ಮಾಡ್ತಿರೋ ಕಾರಣ ಹೊಸ ಬ್ರ್ಯಾಂಡ್ಸ್ ಎಲ್ಲ ಮಾರ್ಕೆಟಲ್ಲಿ ಬಂದ್ಬಿಟ್ಟಿದೆ. ಸೊ ಅದ್ರ ಬಗ್ಗೆ ಎಲ್ಲ ತೋರಿಸ್ಕೊಡ್ತಾ ಇದ್ರು. ಕೆಲವೊಂದು ಶಾಪಿಂಗ್ಸ್ ಎಲ್ಲ ಬೇಸಿಕ್ ನೀಡ್ಸ್, ಫೌಂಡೇಶನು, ಕನ್ಸಿಲರು, ಹೊಸ ಇವಾಗ ಏನಂತಾರೆ ಇದೆಲ್ಲ ಬಂದ್ಬಿಟ್ಟಿದೆ. ಅದನ್ನೆಲ್ಲ ಟ್ರೈ ಮಾಡಿ ಪರ್ಚೇಸ್ ಮಾಡಿದ್ವಿ. ಅದೊಂದು ಕೆಲವೊಂದು ರಾಕ್ ಕ್ಲಿಪ್ಪಿಂಗ್ಸ್ನ ಇದೆ, ಅದನ್ನು ಆ್ಯಡ್ ಮಾಡ್ತೀನಿ, ನೋಡಿ ಎಂಜಾಯ್ ಮಾಡಿ. ಹೋಗ್ಬಿಟ್ಟು ಬನ್ನಿ. ನೋಡಿ ಎಲ್ಲ ಇಲ್ಲಿ ಹೆಂಗ್ ಮಾಡಿಟ್ಟಿದ್ದೀವಿ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಲಿಪ್ಸ್ಟಿಕ್ ಹಾಕ್ದಂಗೆ ಇಲ್ಲ ಕಣೋ. ನೋಡಿ ಮೇಕಪ್ ಮಾಡಿದ್ದಾರೆ. ಅಲ್ಲಿರೋಂಥ ಸ್ಟಾಫ್ಸು ತುಂಬಾನೇ ಫ್ರೆಂಡ್ಲಿಯಾಗಿ ಬಿಹೇವ್ ಮಾಡಿದ್ರು. ಬಟ್ ಏನಂದ್ರೆ ಬರೋ ಬ್ರ್ಯಾಂಡ್ಸ್ ಎಲ್ಲ ತಗೊಬಂದು ಮೆತ್ತಿ ಮಕ್ಕ ನೋಡಿ ಭೂತ ಥರ ಮಾಡಿಟ್ಟಿದ್ರು. ಏನಿವೆ. ಆ್ಯಂಡ್ ಇವಳು ನನ್ನ ಫ್ರೆಂಡು, ನಿಮಗೆಲ್ಲ ಗೊತ್ತಿರುತ್ತೆ, ದೀಪಿಕಾ ಅಂತ. ಅವಳದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ದೀಪಿಕಾ ಬ್ಯಾಂಗ್ಳೂರ್ ವ್ಲಾಗ್ಸ್ ಅಂತ. ಅವಳು ಲೈಫ್ ಸ್ಟೈಲ್ ಆ್ಯಂಡ್ ಟ್ರಾವೆಲ್ ಬಗ್ಗೆ ಎಲ್ಲ ವ್ಲಾಗ್ಸ್ ಮಾಡ್ತಿರ್ತಾಳೆ. ಇನ್ನು ಯಾರು ನನ್ನ ಸಬ್ಸ್ಕ್ರೈಬರ್ಸ್ ಹೋಗಿ ನೋಡಿಲ್ಲ, ಹೋಗಿ ನೋಡಿ ಸಪೋರ್ಟ್ ಮಾಡಿ. ಶಾಪಿಂಗ್ ಎಲ್ಲ ಮುಗೀತು. ಇವಾಗ ಬಿರಿಯಾನಿ ತಿನ್ನಕ್ಕೆ ಹೋಗೋಣ ಬನ್ನಿ. ದಮ್ಮರ್ ಇವಾಗ ಶಾಪಿಂಗ್ ಮಾಡಿ ಸುಸ್ತಾಗ್ಬಿಟ್ಟು ಅವ್ರ ಮೇಕಪ್ ಹಾಕಿ ನನಗೆ ಕಣ್ಣೆಲ್ಲ ಉರಿತಾ ಇದೆ, ಕಾಜಲೆಲ್ಲ ಹಾಕೊಂಡು ಅದಕ್ಕೆ ಇವಾಗ ಸ್ವಲ್ಪ ಹೊಟ್ಟೆನೆ ತಣ್ಣಕ್ಕೆ ಮಾಡೋಣ ಅಂತ ಬಿರಿಯಾನಿ ತಿನ್ನೋಣ ಅಂತ ಹೋಗ್ತಾ ಇದೀವಿ. ಆಕ್ಚುಲಿ ಶಾಪಿಂಗ್ ಹೋಗೋ ಪ್ಲಾನೇ ಇರಲಿಲ್ಲ, ಸಡನ್ ಆಗಿ ಪ್ಲಾನ್ ಆಯಿತು. ನಾನು ಬೆಳಗ್ಗೆ ಆಫೀಸ್ಗೆ ಹೋಗಿ ಅಂದರೆ ಸೈಟ್ಗೆ ಹೋಗಿದ್ದೆ. ಫುಲ್ಲು ಬಿಸಿಲಿರೋದ್ರಿಂದ ನನಗೆ ತಲೆ ನೋವುತ್ತಿತ್ತು. ಮನೆಗೆ ಬಂದು ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಂಡೆ. ಅಷ್ಟೊತ್ತಲ್ಲಿ ಫೋನ್ ಮಾಡಿದ್ಲು ಅವಳು, ಬಾರೆ ಹೋಗ್ಬಿಟ್ಟು ತೊಗೊಂಡು ಬಂದುಬಿಡೋಣ, ನಾನು ಫ್ರೀ ಆಗಿದ್ದೀನಿ ಅಂತ. ಸರಿ ಓಕೆ ಅಂತ ಹಂಗೆ ಹೆಂಗಿದ್ನೋ ಹಂಗೆ ಹೋಗಿದ್ದು. ಆ್ಯಂಡ್ ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ದೊನ್ನೆ ಬಿರಿಯಾನಿ ಮನೆ ಇದೆಯಲ್ಲ ಅಲ್ಲಿ ಬಂದು ಸ್ವಲ್ಪ ಊಟ ಮಾಡಿದ್ವಿ.
ವಾಟರ್